ಬೆಂಗಳೂರು ದಕ್ಷಿಣ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಆಗಿ ಈಗಾಗಲೇ ಅನೌನ್ಸ್ ಆಗಿರುವಂಥ ತೇಜಸ್ವಿ ಸೂರ್ಯ ಅವರ ಆಫೀಸನ್ನು ಉದ್ಘಾಟನೆ ಮಾಡಿದ್ದೀರಿ. ಈಗ ಮೊನ್ನೆನೂ ಕೂಡ ಸೋಮಣ್ಣ ಅವರು ತುಮಕೂರು ಆಫೀಸು ಉದ್ಘಾಟನೆಗೆ ಹೋಗಿದ್ದೆ. ಅದೇ ರೀತಿ ದಾವಣಗೆರೆಯ ಸಿದ್ದೇಶ್ವರ ಆಫೀಸ್ ಉದ್ಘಾಟನೆ ಮಾಡಿದ್ದೀರಿ. ಈಗಾಗಲೇ ಎಲ್ಲ ಕಡೆ BJP ಅಭ್ಯರ್ಥಿಗಳ ಆಫೀಸ್ಗಳು ಉದ್ಘಾಟನೆ ಆಗ್ತಾಯಿದೆ, ಕಾರ್ಯ ಪ್ರಾರಂಭ ಆಗಿದ್ದಾರೆ. BJP ಮೊದಲ ಸುತ್ತಿನಲ್ಲೇ ಪ್ರಚಾರದ ಮೊದಲ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇದ್ದೀರಿ. ಈಗ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಮೊದಲು ಸುಮಾರು 15-20 ಜನ ಮಂತ್ರಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂದರು. ಈಗ ಎಲ್ಲ ಕಾಣೆ ಆಗೋಗ್ಬಿಟ್ಟಿದ್ದಾರೆ, ಎಲ್ಲ ಊರು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ಯಾರು ಊರಲ್ಲಿಲ್ಲ, ಬೆಂಗಳೂರಲ್ಲಿದ್ದರೆ ಹಿಡ್ಕೊಂತಾರೆ ಅಂತ ಎಲ್ಲ ಬೆಂಗಳೂರು ಬಿಟ್ಟು ಹಳ್ಳಿಗಳಿಗೆ ಓಡೋಗ್ಬಿಟ್ಟಿದ್ದಾರೆ. ಇದ್ದರೆ ಹಿಡ್ಕೊಂತಾರೆ ಅಂತ. ಅಂದರೆ ಯಾರು ನಿಲ್ಲಕ್ಕೆ ಧೈರ್ಯ ಮಾಡ್ತಾ ಇಲ್ಲ. BJP ಅಲೆ ಅಷ್ಟೊಂದು ದೊಡ್ಡದಾದಂಥ ಅಲೆ, ನರೇಂದ್ರ ಮೋದಿಯವರು BJP ಅಲೆ ಇವತ್ತು ದೇಶದಲ್ಲಿದೆ. ಈಗಾಗಲೇ ಚುನಾವಣೆ ಘೋಷಣೆನೂ ಕೂಡ ಆಗಿದೆ. ಈಗಾಗಲೇ ಎಲ್ಲ ಸರ್ವೆಯಲ್ಲೂ ಕೂಡ BJP ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಜನರಲ್ಲೂ ಮೂಡಿದೆ, ನಮ್ಮಲ್ಲೂ ಮೂಡಿದೆ. ಆ ದೃಷ್ಟಿಯಿಂದ ನಮ್ಮಲ್ಲಿರುವಂಥ ಸಣ್ಣ ಪುಟ್ಟ ಗೊಂದಲಗಳನ್ನು ನಿವಾರಿಸಿಕೊಂಡು ಈ ಚುನಾವಣೆಯಲ್ಲಿ JDS ಕಾರ್ಯಕರ್ತರನ್ನು ಕೂಡ ಗಮನದಲ್ಲಿಟ್ಕೊಂಡು, ಲೀಡರ್ಸ್ನೂ ಗಮನದಲ್ಲಿಟ್ಕೊಂಡು ಈ ಚುನಾವಣೆಯನ್ನು ನಾವು 28ಕ್ಕೆ 28 ಗೆಲ್ಲುವಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದಕ್ಕೆ ನಾವೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತೀರಿ. ವಿಶೇಷವಾಗಿ ಬೆಂಗಳೂರು ಸೌತ್, ನನ್ನ ಕಾನ್ಸ್ಟಿಟ್ಯೂನ್ಸಿನೂ ಬೆಂಗಳೂರು ಸೌತಲ್ಲೇ ಬರೋದ್ರಿಂದ ಇಲ್ಲೂ ಕೂಡ ಸುಮಾರು 4 ಲಕ್ಷದ ಟಾರ್ಗೆಟನ್ನು ಇಟ್ಕೊಂಡಿದ್ದೀರಿ. ಲೀಡ್ 4 ಲಕ್ಷಕ್ಕೂ ಹೆಚ್ಚು ಲೀಡನ್ನು ಟಾರ್ಗೆಟನ್ನು ಇಟ್ಕೊಂಡಿದ್ದೀರಿ. ಇಲ್ಲಿ ಆ ಕಡೆಯೂ ಕೂಡ ನಾವು ಗಮನ ಹರಿಸ್ತಾ ಇದ್ದೀರಿ. ಒಟ್ಟಾರೆ ಕಾಂಗ್ರೆಸ್ ಒಂದು ರೀತಿ ಲೋಕಸಭಾ ಚುನಾವಣೆಯ ತಯಾರಿಯಲ್ಲೇ ಎಡವಿರೋದು ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಸರ್, ಎಲ್ಲೊಂದು ಕಡೆ ಸಣ್ಣ ಪುಟ್ಟ ಅಸಮಾಧಾನ ಅಂತ ಇದ್ದೀರಾ? ಇಲ್ಲ ಈಶ್ವರಪ್ಪನವರ ಒಂದು ಅಸಮಾಧಾನ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ನಾನು ನಾಳೆ ಹೋಗೋದಿಲ್ಲ, ಹೋಗದೇ ಇರೋದಕ್ಕೆ ಬೇಸರ ಇದೆ, ರಾಜ್ಯದಲ್ಲಿ ಪಾರ್ಟಿ ಅಪ್ಪ ಮಕ್ಕಳ ಕೈಯಲ್ಲಿದೆ, ಆ ಕಾರಣಕ್ಕೋಸ್ಕರ ನಿಂತಾ ಇದೆ ಅಂತ ಹೇಳಿದ್ದಾರೆ. ನೋಡಿ, ಈಶ್ವರಪ್ಪನವರು ನಮ್ಮ ನಾಯಕರು. ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ, ನಾನು ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಅದು ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಮಧ್ಯೆ ಆಗಿರುವಂಥ ಒಂದು ಮಾತುಕತೆ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದರಿಂದ ಅದನ್ನು ಯಡಿಯೂರಪ್ಪನವರು ಈಶ್ವರಪ್ಪನವರೇ ಪರಿಹರಿಸಬೇಕು. ಅದ್ರ ಜೊತೆ ನಾವು ಕೂಡ ನಮ್ಮ ಕೈಲಾದಂಥ ಪರಿಹಾರ ಮಾಡೋವಂಥದ್ದಕ್ಕೆ, ಒಂದು ಸಂಧಾನ ಮಾಡೋವಂಥದ್ದಕ್ಕೆ ನಮ್ಮ ಕೈಲೇನು ಸಾಧ್ಯನೋ ಅಷ್ಟೂ ಕೂಡ ನಾವು ಮಾಡ್ತೀವಿ. ಯಡಿಯೂರಪ್ಪನವರು ಹೇಳಿದ್ರು, ನಾನೇನು ಟಿಕೆಟ್ ತಪ್ಪಿಲ್ಲ, ಈಶ್ವರಪ್ಪನವರು ಸುಮ್ಮನೆ ನನ್ನ ಹೆಸರು ಹೇಳ್ತಾ ಇದ್ದಾರೆ ಅಂತ ಹೇಳಿದರು. ನೋಡಿ, 4 ಗೋಡೆಗಳ ಮಧ್ಯೆ ಏನಾಗಿದೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಪಾರ್ಟಿ ತೀರ್ಮಾನ ನಾವೆಲ್ಲರೂ ತಲೆಬಾಗಿ ಒಪ್ಕೊಳ್ಳೇಬೇಕಾದಂಥ ಕಾರ್ಯಕರ್ತರು ನಾವು. ಇನ್ನು ಮಾತುಕತೆ ನಡೀತಾ ಇದೆ. ಈಗಾಗಲೇ ಅಮಿತ್ ಶಾ ಅವ್ರ ಜೊತೆ 2 ಸುತ್ತಿನ ಮಾತುಕತೆ ಆಗಿದೆ. ಸೊ ನಮ್ಮ ಹತ್ರ ಸರ್ವೆ ರಿಪೋರ್ಟೂ ಇದೆ. ಆ ಸರ್ವೆ ರಿಪೋರ್ಟೂ ನೆನ್ನೆ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದಾರೆ. ಈಗ ಕುಮಾರಸ್ವಾಮಿಯವರು ನನಗೆ ಫೋನ್ ಮಾಡಿದರು, ಈಗೂ ಕೂಡ ಫೋನ್ ಮಾಡಿದರು. ಮಾತಾಡ್ತೀನಿ, ಅವ್ರ ಜೊತೆನೂ ಕೂಡ ಮಾತಾಡ್ತೀನಿ. ಒಟ್ಟಾರೆ ಗೆಲ್ಲುವಂಥದ್ದು ಮಾನದಂಡ ಆಗಬೇಕು. ಆ ದೃಷ್ಟಿಯಿಂದ JDS ಜೊತೆನೂ ಕೂಡ ಒಂದು ಸೌಹಾರ್ದತ ಮಾತುಕತೆ ನಡೀತೈತೆ. ಇರ್ಬೋದು, ಅವರು ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ, ಒಂದು 3-4 ಕಡೆ ಕೇಳ್ತಾ ಇದ್ದಾರೆ. ಅಲ್ಟಿಮೇಟಾಗಿ ಗೆಲ್ಲುವಂಥದ್ದು ಒಂದು ಮಾನದಂಡ ಆಗಬೇಕು ಮತ್ತು JDSಗೂ ಒಂದು ಗೌರವ ಬರಬೇಕು. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ JDSಗೆ ಕಾರ್ಯಕರ್ತರಿಗೆ ಮತ್ತು ಲೀಡರ್ಸ್ಗೆ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು BJP ನಾವು ಮಾಡ್ತೀವಿ. ಬೆಂಗಳೂರು ಉತ್ತರದಲ್ಲಿ ಸದಾನಂದಗೌಡರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಅವ್ರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾ ಇದೆ. ಇಲ್ಲ, ನನ್ನ ಗಮನಕ್ಕೆ ಆ ಥರದ್ದೇನು ಬಂದಿಲ್ಲ. ಸದಾನಂದ ಗೌಡರು ನಮ್ಮ ಹಿರಿಯ ನಾಯಕರು, ನಾವೆಲ್ಲರೂ ಕೂಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲರೂ ಕೂಡ ಒಟ್ಟಭಿಪ್ರಾಯವನ್ನು ನಾವು ಕೊಟ್ಟಿದ್ರಿ. ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ. ಆದರೆ ಕೇಂದ್ರದ ನಾಯಕತ್ವ ಇವತ್ತು ಟಿಕೆಟನ್ನು ನಮ್ಮ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾಗಿದ್ದಂಥ ಶೋಭಾ ಅವರಿಗೆ ಕೊಟ್ಟಿದ್ದಾರೆ. ಅದರಿಂದ ನಾವು ಪಕ್ಷ ಏನು ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾವು ಒಪ್ಪೇಬೇಕು. ಆ ರೀತಿ ನಾವು ಕೆಲಸಗಳನ್ನು ಮಾಡಬೇಕು. ನೋಡೋಣ, ಇನ್ನೂ ಟಿಕೆಟ್ ಹಂಚಿಕೆ ಇದೆಯಲ್ಲ, ಇನ್ನು ಚಿಕ್ಕಬಳ್ಳಾಪುರ ಮತ್ತು ಈ ಕೋಲಾರ ಇವೆಲ್ಲ ಬೇರೆ ಬೇರೆ ಹಂಚಿಕೆ ಇದೆ, ಮಂಡ್ಯ, ಹಾಸನ ಎಲ್ಲ ಹಂಚಿಕೆ ಇದೆಯಲ್ಲ, ನೋಡೋಣ. ನನಗನ್ಸುತ್ತೆ ಆ ರೀತಿ ಅನ್ಯಾಯ ಆಗಲ್ಲ ಅನ್ನೋ ವಿಶ್ವಾಸ ನನಗಿದೆ. ಒಕ್ಕಲಿಗರಿಗೆ ಅದರಲ್ಲೂ ಸಬ್ ಕ್ಯಾಸ್ಟ್ಗಳಿದೆ. ಒಕ್ಕಲಿಗರಲ್ಲಿ
ಮರ್ಸ್ ಒಕ್ಕಲಿಗರು, ಗಂಗಟ್ಕಾರ್ ಒಕ್ಕಲಿಗರು, ಈ ಥರದ್ದೆಲ್ಲ ಒಕ್ಕಲಿಗರ ಒಂದು ಸಬ್ ಕ್ಯಾಸ್ಟ್ಗಳು ಇದೆ, ಕುಂಚಿಟ್ಕು ಒಕ್ಕಲಿಗರು, ಈ ಥರದ್ದೆಲ್ಲ ಸಬ್ ಕ್ಯಾಸ್ಟ್ಗಳು ಇದೆ. ನಾಳೆ ಮೋದಿ ಅವ್ರ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಬರ್ತಾರೆ, ಕರ್ಕೊಂಡು ಹೋಗ್ತೀರಾ ಅವ್ರನ್ನ ವೇದಿಕೆಯಲ್ಲಿ ಕೂರಿಸ್ತೀರಾ? ಈಗಾಗಲೇ ಮಾತಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅಲ್ಲಿನ MP ಅವರಾದಂಥ ರಾಘವೇಂದ್ರ ಅವರು ಮಾತಾಡ್ತಾ ಇದ್ದಾರೆ. ನೋಡೋಣ, ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ಇದೆ.